ಆಲ್ರೆಡಿ ಆಗಿದೆ. ಆದರೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಬೇರೆ ರೀತಿ ಇಂಪೋಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದೆ. ಈಗ SIR ವಿಚಾರದಲ್ಲಿ ನಾನು ವಿಭಿನ್ನವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೇನೆ. ನಾನು SIRಗೆ ಎಲೆಕ್ಷನ್ ಕಮಿಷನ್ ಏನು ಬೇಕಾದ್ರೂ ಮಾಡಲಿ, ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ನಾವು ಎಲ್ಲ ಮತದಾರರ ಹಕ್ಕನ್ನು ಉಳಿಸಬೇಕು, ಆ ಹಕ್ಕು ಕಳ್ಕೊಳ್ಬಾರ್ದು. ಆ ದೃಷ್ಟಿಯಿಂದ ಜನರಿಗೆ ಜಾಗೃತಿ ಮೂಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ನಮಗೆ ಮತದಾರ ಹಕ್ಕು ಉಳಿಬೇಕು. ಅವನು ವೋಟ್ ಯಾರಿಗೆ ಬೇಕಾದ್ರೂ ಹಾಕ್ಕೊಳ್ಳಲಿ, ಅದು ಮುಖ್ಯ ಅಲ್ಲ. ಅವನ ಹಕ್ಕನ್ನು ಒಬ್ಬ ರಾಜ್ಯದ ಒಬ್ಬ ಮುಖ್ಯಸ್ಥನಾಗಿ ಒಂದು ಸರ್ಕಾರ ಏನು ಜವಾಬ್ದಾರಿ ಸರ್ಕಾರ ಇದೆ, ನಮ್ಮ ಡ್ಯೂಟಿನ ನಾವು ನಮ್ಮ ಕರ್ತವ್ಯನ ನಾವು ಪ್ರಾಮಾಣಿಕತೆಯಿಂದ ಮಾಡೋಣ ಅಂಥೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಕಸ್ತೂರಿ ರಂಗನ ವಿಚಾರ ಏನು ನಾನೀಗಾಗಲೇ ಡೇಟ್ ಕೂಡ ಹೇಳಿದೋ, ಹಿಂದೆ ನಮ್ಮ ಕ್ಯಾಬಿನೆಟಲ್ಲಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಏನಿತ್ತು, ಆ ಕ್ಯಾಬಿನೆಟಲ್ಲಿ ನಾವು ನಿರ್ದಿಷ್ಟವಾಗಿ ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಇದನ್ನು ನೀವು ಈ ಸೂಕ್ಷ್ಮ ಪ್ರದೇಶದಿಂದ ನಮಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ನಾವು ರೆಸಲ್ಯೂಷನ್ ಮಾಡಿ ಕಳಿಸಿದ್ದೇವೆ. ಸೊ ಆದರೂ ಕೂಡ ಇವತ್ತು ಅವರು ನಮಗೆ ಏನು ಗಣನೆ ತೆಗೆದುಕೊಳ್ಳದೆ ಮಾಡಿದ್ದಾರೆ. 24 ಸೆಪ್ಟೆಂಬರ್ ಏನು 26ನೇ ತಾರೀಕು ನಾವು ನಡೆದಂಥ ನಿರ್ಧಾರ ಏನಿದೆಯಲ್ಲ, ಅದು ಈಗಾಗಲೇ ನಾವು ಕಳಿಸಿದ್ರು ಕೂಡ ಅವ್ರು ತಿರಸ್ಕಾರ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ವಿರೋಧ ಪಾರ್ಟಿಯವ್ರಿಗೆ ಬಡವ್ರ ಬಗ್ಗೆ, ಬರದ ಬಗ್ಗೆ, ನೀರಾವರಿ ಬಗ್ಗೆ ಏನು ಆಸಕ್ತಿ ಇಲ್ಲ. ಅವರಿಗೆ ರಾಜಕಾರಣ ಬೇಕು. ಅದಕ್ಕೆ ನಾವು ಈ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತಿದ್ದೋ, ಈಗಿಲ್ಲ. ಈಗ ಯಾವುದಾದ್ರು ಬರ ತಾಲೂಕು ಅಂತೇಳಿ ಇದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ಸ್ ಬಂದಿದೆ. ಇದರಲ್ಲಿ ನಾವು ಟೆಕ್ನಿಕಲ್, ಯಾಕೆಂದರೆ ನಾವೇನು ಇಲ್ಲಿ ವೈಯಕ್ತಿಕವಾಗಿ ಯಾವ ತಾಲೂಕು ಸೇರಿಸಬೇಕು ಬಿಡಬೇಕು ಅಂತಿಲ್ಲ. ಯಾವುದು ಎಲಿಜಿಬಿಲಿಟಿ ಪ್ರೋಸೆಸ್ಸಲ್ಲಿದೆ ಆ ಪ್ರಕಾರ ನಾವು ಎಲ್ಲೆಲ್ಲಿ ಮಳೆ ಬಂದಿಲ್ಲ ಇದನ್ನೆಲ್ಲ ಡೌಟಿಂಗ್ ಎಲ್ಲ ಆಗಿ ಆ ವರದಿ ಆಧಾರದ ಮೇಲೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ನಾಳೆನೋ ನಾಳಿದ್ದೋ ಇಲ್ಲ ಇವತ್ತೋ ನಮ್ಮ ಡೆಪ್ಯೂಟಿ CM ನಿಮಗೆ ಯಾವ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡ್ತಾರೆ. ಈಗಾಗಲೇ ನಾನು ಒಂದೊಂದು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೋಸ್ಕರ 1 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಇದಲ್ಲದೆ ಇನ್ನು ಸುಮಾರು ಹೆಚ್ಚು ಕಮ್ಮಿ ಒಂದು 100 ಕೋಟಿಗೂ ಹೆಚ್ಚು ಡೆಪ್ಟಿ ಕಮಿಷನರ್ಸ್ ಅಕೌಂಟಲ್ಲಿ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ, PD ಅಕೌಂಟಲ್ಲಿ ಇಟ್ಟಿದ್ದೇವೆ. ಸೊ ಅದು ಕೂಡ ಎಮರ್ಜೆನ್ಸಿಗೆ ಯಾರು ಬೇಕಾದ್ರೂ ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಅಧಿಕಾರ ಇದೆ. ಅವರು ಕಮಿಟಿ ಅಧ್ಯಕ್ಷರಿರ್ತಾರೆ, ಶಾಸಕರು, ಅವರು ಅದನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಎಲ್ಲ ಥರದ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇದು ಮೆಮೊರಂಡಮ್ ಕೊಡಬೇಕು, ಅದಕ್ಕೂ ಕೂಡ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾಯಿದ್ದೀವಿ. 1 ವಾರದಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಅದನ್ನು ಒಂದು ಟೈಮ್ ತೆಗೆದುಕೊಂಡು ಹೋಗಿ ಬರ್ತೇವೆ. 102 ತಾಲೂಕಲ್ಲಿ ಈಗಾಗಲೇ ಗ್ರೌಂಡು ಟ್ರೂತ್ ಕಂಪ್ಲೀಟ್ ಆಗಿದೆ. ಇದನ್ನು ಡ್ರಾಟ್ ಎಫೆಕ್ಟ್ ನೋಟಿಫಿಕೇಶನ್ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗ್ತದೆ. ವಿರೋಧ ಪಕ್ಷಗಳ ಅನುಕೂಲದಿಂದ ಯಾವುದೇ ಬಿಲ್ಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಈಗ ಹೊರಗಡೆ ಬಂದು 5% ಪಾರ್ಕ್ಗಳ 5% ಜಾಗವನ್ನು ಬಳಕೆ ಮಾಡುವ ವಿಚಾರಕ್ಕೆ ಅದಾನಿಯವರಿಗೆ ಯೂಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ಟೀಕೆಯನ್ನು ವಿರೋಧ ಪಕ್ಷ. ನಾವು ಯಾರಿಗೂ ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನನಗೆ ನಾನು ಪಟ್ಟಿ ಕೊಡಲ್ಲ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ, ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಏನಾಗಿದೆ ಏನು ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾಯಿಲ್ಲ. ಯಾವುದೇ ಆಗಲಿ ಇವತ್ತು ಯಾವ ಬಿಲ್ಡಿಂಗು ಕಟ್ಟೋದಿಲ್ಲ, ಯಾವ ಅದಾನಿ ಸುದ್ದಿನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಪಾರ್ಕ್ ಈಗ ರೋಡ್ಗಳನ್ನು ಅಗಲ ಮಾಡಬೇಕಾದ್ರೆ ಸಾರ್ವಜನಿಕ ಕೆಲಸಕ್ಕೆ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನು ಚೌಕಟ್ಟಿನಲ್ಲೇ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಾರ್ವಜನಿಕರ ಅನುಕೂಲಕ್ಕೆ ಯಾವುದಾದ್ರು ಬಂತು ಅಂದರೆ ಒಂದು 5% ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ ಎಲ್ಲ ಆದಷ್ಟು ಕೆಲವು ಕಡೆ ರೋಡ್ಗಳನ್ನ ವೈಡಿಂಗ್ ಮಾಡೋಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಬೇರೆ ಜಾಗಕ್ಕೆ ನಾವು ಪ್ರೈವೇಟ್ ಜಾಗ ಆದರೆ 1:2
ಅವ್ರಿಗೆ ಹಣ ಕೊಡಬೇಕಾಗ್ತದೆ, ಇಲ್ಲ TDR ಕೊಡಬೇಕಾಗ್ತದೆ. ಇವೆಲ್ಲ ಇರೋದ್ರಿಂದ ಸೊ ಕಾನೂನು ಚೌಕಟ್ಟಿನಲ್ಲೇ ಕೆಲವು ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸರ್, ವಿರೋಧ ಪಕ್ಷದವರು ಕಲಾಪದಲ್ಲಿ ಯಾವ ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು ಸರ್, ಅದರ ಮುಂದುವರೆದ ಭಾಗವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾರೆ ಸರ್. ಹೌದು ಸರ್. ನೋಡಿ, ಅವರು ವಿರೋಧ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ನ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ಥರದ ಅಂಥದ್ದೇನೂ ಇಲ್ಲ. ಇಲ್ಲ, ನಾನು ಹೋಗ್ತಾ ಇರೋದು ಈಗ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡೋದಿದೆ, ಫೌಂಡೇಶನ್ ಇದೆ, ಮತ್ತು ಕೆಲವು ಅನೇಕ ಪ್ರಮುಖವಾದಂಥ ವಿಚಾರಗಳಿದೆ. ಅದನ್ನು ನಮ್ಮ ನಾಯಕರುಗಳನ್ನ, ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ನ ಕೂಡ ಕೆಲವು ವಿಚಾರದಲ್ಲಿ ಭೇಟಿ ಮಾಡಬೇಕಾಗಿದೆ. ಈ ಕೆಲವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ಭೇಟಿ ಮಾಡಬೇಕಾಗಿದೆ. ಏಕೆಂದರೆ ಈ ನೀರಿನ ಮಧ್ಯೆ 15 ದಿನಕ್ಕೆ ವಾರಕ್ಕೆ ಕರೀತಾ ಇದ್ದಾರೆ ಕಮಿಟಿನ. ಸೊ ಇನ್ನು ಮಳೆ ನಮಗೆ ಸರಿಯಾಗಿ ಬರ್ತಾ ಇಲ್ಲ. ಈಗಾಗಲೇ ಕೆಲವು ಜಾಗದಲ್ಲೆಲ್ಲ ಕೆಲವೆಲ್ಲ ರೈತರುಗಳು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಲೀಗಲ್ ರೆಮಿಡಿ ಏನು ಮಾಡ್ಬೋದು ಅಂತೇಳಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ನಾನು ಸ್ವಲ್ಪ ಚರ್ಚೆ ಮಾಡಬೇಕು. ಅದಕ್ಕೆ I think he is trying to take it over. I think he may be part of that. I don't know about it. What information he has, I don't know. I think he may be trying to take over it. Let him enjoy it. ಅಯ್ಯೋ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ. ಅಯ್ಯೋ, ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ದಿಮ್. ನನಗೆ ಯಾಕೆ ಅವ್ನಿಗೆ ಉತ್ತರ ಯಾಕೆ ಕೊಡಬೇಕು? ಅವ್ರು ಏನು ಬೇಕಾದ್ರೂ ನನ್ನ ಹೆಸರು ಮಾತಾಡಿದ್ರೇನೆ ಅವ್ರಿಗೆ ಅವ್ರ ಪಾರ್ಟಿಲಿ ಕಿಮ್ಮತ್ ಬರೋದು. ಬಿಜೆಪಿಯವರು ಮಾರ್ಕೆಟು ಅಲ್ಲೂ ಕೂಡ ಮಾಡೋದು. ಆಡ್ಲಿ ಬಿಡಿ, ಅವರೆಲ್ಲ ಪಾಪ ನೆನ್ಸ್ಕೋಬೇಡ. ಇಲ್ಲ ನಿದ್ರೆ ಬರೋದಿಲ್ವಲ್ಲ ಕೆಲವ್ರಿಗೆ. ಲಾಲ್ಬಾಗಲ್ಲಿ ಏನೋ ಆಗಲ್ಲ ರೀ. ಲಾಲ್ಬಾಗಲ್ಲಿ ಎಲ್ಲ ಒಂದ್ ಕಡೆ ಒಳಗಡೆ ಹೋಗ್ತದಷ್ಟೇ, ಏನೋ ಅಲ್ಲೇನು ಎಫೆಕ್ಟ್ ಏನು ಆಗಲ್ಲ. ಲಾಲ್ಬಾಗ್ ಏನು ಎಫೆಕ್ಟ್ ಆಗಲ್ಲ. ಒಂದು ಕಾರ್ನರ್ ಲಾಲ್ಬಾಗ್ ಆದ್ಮೇಲೆ ಒಂದು ಸೈಡಲ್ಲಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ಬೇಕಾಗ್ತದೆ. ಸೊ ಇವೆಲ್ಲ ಇದೆ. ಈಗ ನಾವು ಅದಕ್ಕೆ ಆ ಲಾಲ್ಬಾಗ್ ಆದ್ಮೇಲೆ ಅಲ್ಲಿ ಓಪನ್ ಆಗ್ತದೆ. ಜಸ್ಟ್ ಒಂದು ಸ್ಮಾಲ್ ಎಲ್ಲೂ ಯೂಸ್ ಆಗದ ಕಾಲದಲ್ಲಿ ಆಗ್ತದೆ. ಕೆಲಸಕ್ಕೆ ಸ್ವಲ್ಪ ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಮೆಷಿನರಿ ಮತ್ತೊಂದಕ್ಕೆ ಒಂದು 6 ತಿಂಗಳು ವರ್ಷಕ್ಕೆ ಉಪಯೋಗಕ್ಕೆ ಒಂದು ಮೂಲೆಯಲ್ಲಿ ಎಲ್ಲೂ ಏನು ಪ್ರಯೋಗ ಮಾಡ್ತಾರೆ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನಾವು ಲಾಲ್ಬಾಗ್ ಅಂತದನ್ನ 6 ಜಾಗ ಈಗಾಗಲೇ ಐಡೆಂಟಿಫೈ ಮಾಡ್ತೀನಿ, ಫಾರೆಸ್ಟ್ ಜಾಗಗಳನ್ನ. ಈಗ ಅವ್ರ ಹತ್ರ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತಾಡಿದ್ದೀನಿ. ಸೊ ಟ್ರೀ ಪಾರ್ಕ್ ಇರುವಂಥ ಕಡೆ ಒಂದು ಹೊಸ ಇದನ್ನ ನಮ್ಮ ಕಾರ್ಪೊರೇಷನ್ ಅವರು ಕೆಲವು ತೆಗೆದುಕೊಳ್ತಾ ಇದ್ದಾರೆ, BDAನು ಕೆಲವು ತೆಗೆದುಕೊಳ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಮುಂದಕ್ಕೆ ಒಂದು 6 ಪಾರ್ಕ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ನೀರಿನ ಇದಕ್ಕೋಸ್ಕರ ಬೆಂಗಳೂರು ನೀರನ್ನು ಕಾಪಾಡಬೇಕು ಅಂತೇಳಿ ಸುಮಾರು 6 ಟ್ಯಾಂಕು, ಏನು ದೊಡ್ಡ ದೊಡ್ಡ ಟ್ಯಾಂಕ್ ಇದೆ, ಹೆಸರುಘಟ್ಟ ಟ್ಯಾಂಕು, ನಮ್ಮ ಹೊಸಕೋಟೆ ಟ್ಯಾಂಕು, ಈ ರೀತಿ ಏನು ಟ್ಯಾಂಕ್ಗಳಿದೆ, ಒಂದು 5-6 ಟ್ಯಾಂಕನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ನೀರು ಯಾವಾಗಲೂ ಕೂಡ ಇರಲಿಕ್ಕೆ ಅದನ್ನು ಒಂದು ಕಮಿಟಿ ಮಾಡಿ ಅದಕ್ಕೆ ಕಾಲೇ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಆ ಟ್ಯಾಂಕ್ ಉಳಿಸ್ಕೊಂಡು ಅಂತರ್ಜಲವನ್ನು ಹೆಚ್ಚಿಸಬೇಕು ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.